ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಮಾರ್ಗಶಿರ ಮಾಸದ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡುವುದರಿಂದ ಮತ್ತು ಕೇಳುವುದರಿಂದ ಅನೇಕ ದುಃಖ ದುಮ್ಮಾನಗಳು ದೂರ ಆಗುತ್ತವೆ. ಶ್ರೀ ಲಕ್ಷ್ಮಿಯ ಕೃಪೆಯಾಗುತ್ತದೆ. ಧನ, ಸಿರಿ, ಸಂಪತ್ತು ಮತ್ತು ಐಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಮನಸ್ಸಿನ ಇಚ್ಛೆಗಳು ಪೂರ್ಣವಾಗುತ್ತದೆ. ಶ್ರೀ ಲಕ್ಷ್ಮಿಯ ಹೆಸರುಗಳು ಹಾಗೂ ರೂಪಗಳು ಹಲವು ಇವೆ. ಆಯಾ ರೂಪಗಳಲ್ಲಿ ಅವಳನ್ನು ಭಕ್ತ ಜನರು ಕೊಂಡು ಪೂಜಿಸುವರು. ವಿಜಯಕ್ಕೆ ವಿಜಯಲಕ್ಷ್ಮಿ ಅಂತಲೂ, ಧೈರ್ಯಕ್ಕೆ ಧೈರ್ಯಲಕ್ಷ್ಮಿ ಅಂತಲೂ, ರಾಜ್ಯದಲ್ಲಿ ರಾಜ್ಯಲಕ್ಷ್ಮಿ ಅಂತಲೂ, ಸಂತಾನ ಪ್ರಾಪ್ತಿಗೆ ಸಂತಾನಲಕ್ಷ್ಮಿ ಅಂತಲೂ, ವೈಕುಂಠದಲ್ಲಿ ಶ್ರೀಲಕ್ಷ್ಮಿಯನ್ನು ಮಹಾಲಕ್ಷ್ಮಿ ಅಂತಲೂ, ವಿದ್ಯೆಗಾಗಿ ವಿದ್ಯಾಲಕ್ಷ್ಮಿ ಅಂತಲೂ, ಧಾನ್ಯ ಪ್ರಾಪ್ತಿಗಾಗಿ ಧಾನ್ಯಲಕ್ಷ್ಮಿ ಅಂತಲೂ, ಮನೆಗಳಲ್ಲಿ ಗೃಹಲಕ್ಷ್ಮಿ ಅಂತಲೂ ಅವಳನ್ನು ಪೂಜಿಸುವರು. ಹಿಂದೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ಒಬ್ಬ ರಾಜನು ರಾಜ್ಯವಾಳುತ್ತಿದ್ದನು. ಅವನು ಪರಾಕ್ರಮಿಯಾಗಿದ್ದನು. ಅವನು 4 ವೇದಗಳು, 6 ಶಾಸ್ತ್ರಗಳು ಹಾಗೂ 18 ಪುರಾಣಗಳನ್ನು ಬಲ್ಲವನಾಗಿದ್ದನು. ಇವನ ಪಟ್ಟಣ ರಾಜ್ಯದ ರಾಣಿಯ ಹೆಸರು ಸುರತ ಚಂದ್ರಿಕಾ ಎಂದು ಇತ್ತು. ಅವಳು ನೋಡಲು ಸುಂದರಿಯೂ ಸುಲಕ್ಷಣಿಯೂ ಹಾಗೂ ಪತಿವ್ರತೆಯೂ ಆಗಿದ್ದಳು. ಈ ರಾಜ ರಾಣಿಯರಿಗೆ 8 ಜನ ಮಕ್ಕಳಿದ್ದರು. ಅವರಲ್ಲಿ 7 ಗಂಡು ಮತ್ತು ಒಬ್ಬಳು ಮಗಳು. ಅವಳ ಹೆಸರು ಶ್ಯಾಮಬಾಲ ಎಂದು. ಒಂದು ಸಲ ಶ್ರೀ ಲಕ್ಷ್ಮೀ ದೇವಿಯ ಮನಸ್ಸಿನಲ್ಲಿ ಈ ಭದ್ರಶ್ರವ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕೆಂದು ಅಪೇಕ್ಷೆಯಾಗಿತ್ತು. ನಾನು ಈ ರಾಜ್ಯದಲ್ಲಿ ನೆಲೆಯೂರಿದರೆ ಈ ರಾಜನಿಂದ ಪ್ರಜಾಕೋಟಿಗೆ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿಯಾಗುವುದೆಂದು ಅವಳ ಮನಸ್ಸಿಗೆ ಬಂದಿತ್ತು. ಈ ವಿಚಾರ ಬಂದಂತೆ ತಡ ಶ್ರೀ ಲಕ್ಷ್ಮೀ ದೇವಿಯು ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನ್ನು ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮದಿಂದ ಅಲ್ಲಿಯ ಸುರತ ಚಂದ್ರಿಕಾ ರಾಣಿಯ ಮಹಲಿನ ಮುಂದೆ ಬಂದು ನಿಂತಳು. ಅವಳನ್ನು ನೋಡಿ ರಾಣಿಯ ದಾಸಿಯು ಮುಂದೆ ಬಂದು ಆ ಮುದುಕಿಯನ್ನು ವಿಚಾರಿಸಿದಳು. ನೀನು ಯಾರು? ನಿನ್ನ ಹೆಸರು ಹಾಗೂ ನಿನ್ನ ಪತಿಯ ಹೆಸರೇನು? ನೀನು ಇರುವ ವಾಸಸ್ಥಾನ ಯಾವುದು ಎಂದು ವಿಚಾರಿಸಿದಳು. ಆಗ ಆ ವೃದ್ಧ ರೂಪವನ್ನು ತೊಟ್ಟ ಶ್ರೀ ಲಕ್ಷ್ಮೀ ದೇವಿಯು ಉತ್ತರಿಸಿದಳು. ನನ್ನ ಹೆಸರು ಕಮಲ, ನನ್ನ ಪತಿಯ ಹೆಸರು ಭುವನೇಶ, ನಮ್ಮ ವಾಸಸ್ಥಾನ ದ್ವಾರಕ ಎಂದು ಹೇಳಿದಳು. ಆಗ ದಾಸಿಯು, ಈಗ ನೀವು ಇಲ್ಲಿಗೆ ಬಂದ ಕಾರಣವೇನೆಂದು ವಿಚಾರಿಸಲು, ಅದೊಂದು ದೊಡ್ಡ ಕತೆ, ಅದನ್ನು ಹೇಳಲೆಂದೇ ಇಲ್ಲಿಗೂ ಬಂದಿದ್ದೇನೆ ಎಂದು ಪ್ರಾರಂಭಿಸಿದಳು. ನಿಮ್ಮ ರಾಣಿಯು ಪೂರ್ವ ಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು. ಅವನು ಬಹಳ ಬಡವನಾಗಿದ್ದನು. ಇದರಿಂದಾಗಿ ಅವನ ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಪ್ರತಿನಿತ್ಯ ಜಗಳ ಆಗುತ್ತಲೇ ಇತ್ತು. ದಿನಾಲು ಹೆಂಡತಿಯನ್ನು ಹೊಡೆದು ಬಡೆದು ಮಾಡುತ್ತಿದ್ದನು. ಈ ತ್ರಾಸದಿಂದಾಗಿ ಅವಳು ಬಹಳ ಬೇಸತ್ತಳು. ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಅಡವಿಯಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗುತ್ತಿದ್ದಳು. ಅವಳ ಈ ಸ್ಥಿತಿಯನ್ನು ಕಂಡು ನನಗೆ, ಅಂದರೆ ಲಕ್ಷ್ಮೀ ದೇವಿಗೆ ಅವಳ ಮೇಲೆ ಅನುಕಂಪ ಉಂಟಾಯಿತು. ಧನ ಸಂಪತ್ತು ಕೊಡುವಂತಹ ಲಕ್ಷ್ಮೀ ದೇವಿ ವ್ರತವನ್ನು ಮಾಡಲು ತಿಳಿಸಿ ಹೇಳಿದೆ. ನನ್ನ ಉಪದೇಶದಿಂದ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡಿದಳು. ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾದಳು. ಹೀಗಾಗಿ ಅವಳ ದಾರಿದ್ರ್ಯ ನಾಶವಾಯಿತು, ಅಷ್ಟೈಶ್ವರ್ಯ ಪ್ರಾಪ್ತಿಯಾಯಿತು. ಹೀಗೆ ಸುಖ ಸಂತೋಷದಲ್ಲಿ ಕಾಲ ಕಳೆದು ನಿಧನ ಹೊಂದಿದರು. ಲಕ್ಷ್ಮೀ ವ್ರತ ಮಾಡಿದ್ದರಿಂದ ಅವರು ಲಕ್ಷ್ಮೀ ಲೋಕದಲ್ಲಿ ವೈಭವದಿಂದ ಉಳಿದರು. ಅವರು ಎಷ್ಟು ವರುಷ ಲಕ್ಷ್ಮೀ ವ್ರತ ಮಾಡಿದರೋ ಅಷ್ಟು 1000 ವರ್ಷ ಸುಖೋಪಯೋಗ ಪ್ರಾಪ್ತವಾಯಿತು. ಈಗಲೂ ಸಹಿತ ರಾಜಮನೆತನದಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ. ಆದರೆ ಈಗ ರಾಜ್ಯಮನೆತನದಲ್ಲಿ ಹುಟ್ಟಿದ ಮೇಲೆ ಲಕ್ಷ್ಮೀ ವ್ರತವನ್ನು ಪೂರ್ಣ ಮರೆತು ಬಿಟ್ಟಿದ್ದಾಳೆ. ಅದನ್ನು ನೆನಪು ಮಾಡಿಕೊಡಲೆಂದೇ ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ. ಹೀಗೆಂದ ಕೂಡಲೇ ಆ ದಾಸಿಯು ಲಕ್ಷ್ಮೀ ವ್ರತದ ಬಗ್ಗೆಯೂ ಪೂಜಾ ವಿಧಿವಿಧಾನಗಳ ಬಗ್ಗೆಯೂ ಆ ವೃದ್ಧೆಯನ್ನು ಕೇಳಿದಳು. ಆ ವೃದ್ಧೆ ರೂಪಧಾರಿ ಲಕ್ಷ್ಮಿಯು ಲಕ್ಷ್ಮೀ ವ್ರತದ ವಿಧಿವಿಧಾನಗಳಲ್ಲದೆ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳಿದಳು. ಇದನ್ನು ಕೇಳಿದ ದಾಸಿಯು ಅವಳ ಉಪಕಾರವನ್ನು ನೆನೆಸುತ್ತಾ ಅವಳಿಂದ ನಿರೂಪವನ್ನು ಹೊಂದಿ ಆ ವಿಷಯವನ್ನು ರಾಣಿಗೆ ತಿಳಿಸುವ ಸಲುವಾಗಿ ಆ ರಾಣಿಯ ಅಂತಃಪುರಕ್ಕೆ ಹೋದಳು. ಆದರೆ ರಾಜ್ಯ ವೈಭವದಿಂದ ಉನ್ಮತ್ತಳಾಗಿ ಗರ್ವದಿಂದ ಮೆರೆಯುತ್ತಿದ್ದ ಸುರತ ಚಂದ್ರಿಕಾ ರಾಣಿಗೆ ಆ ದಾಸಿ ಬಂದು ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗೆ ಬೀಳಲಿಲ್ಲ. ಆ ವೃದ್ಧ ಸ್ತ್ರೀಯೇ ಸಾಕ್ಷಾತ್ ಶ್ರೀ ಲಕ್ಷ್ಮೀ ರೂಪವೆಂದು ಆ ದಾಸಿಯು ಹೇಳಿದಳು.
ಹೇಳಿದರೂ ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇದ್ದಳು. ಇದರಿಂದಾಗಿ ಲಕ್ಷ್ಮೀದೇವಿಗೆ ಕೋಪ ಬಂದಿತು. ರಾಣಿಯ ಈ ಉದ್ದಟ ವರ್ತನೆಯಿಂದಾಗಿ ಲಕ್ಷ್ಮಿಯು ಆ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕೆಂದು ನಿಶ್ಚಯಿಸಿ ಹೊರಟಳು. ಮುಂದೆ ಅವಳಿಗೆ ಶ್ಯಾಮಬಾಲನ ಬೇಟೆಯಾಯಿತು. ಆ ರಾಜಕುಮಾರಿಗೆ ಅಂತಃಪುರದಲ್ಲಿ ನಡೆದ ಎಲ್ಲ ವಿಷಯಗಳು ತಿಳಿದ ತಕ್ಷಣ ಅವಳು ವೃದ್ಧ ರೂಪದ ಲಕ್ಷ್ಮಿಯ ಹತ್ತಿರ ಬಂದು ಅವಳ ಕಾಲಿಗೆ ಎರಗಿ ಕ್ಷಮೆಯನ್ನು ಯಾಚಿಸಿದಳು. ಆಗ ಲಕ್ಷ್ಮೀದೇವಿಗೆ ಆ ರಾಜಕುಮಾರಿ ಮೇಲೆ ದಯೆ ಬಂದಿತು. ಶ್ಯಾಮಬಾಲಳಿಗೆ ಲಕ್ಷ್ಮೀ ವ್ರತ ಮಾಡುವ ವಿಧಿವಿಧಾನಗಳೆಲ್ಲವನ್ನೂ ತಿಳಿಸಿ ಹೇಳಿದಳು. ಲಕ್ಷ್ಮೀದೇವಿ ಹೇಳಿದಂತೆ ವ್ರತವನ್ನು ಆಚರಿಸಿದಳು. ಆ ದಿನವೂ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಆಗಿತ್ತು. ಶ್ಯಾಮಬಾಲಳು ಭಕ್ತಿಭಾವದಿಂದ ಮಾಡಿದ ಈ ವ್ರತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾಧರ ಎಂಬ ರಾಜಕುಮಾರನೊಂದಿಗೆ ಶ್ಯಾಮಬಾಲಳ ಲಗ್ನವಾಯಿತು. ಅವಳಿಗೆ ಸಕಲ ಸಂಪತ್ತು ಲಭಿಸಿತು ಹಾಗೂ ತನ್ನ ಪತಿಯೊಂದಿಗೆ ವೈಭವದಿಂದ ಇರುತ್ತಿದ್ದಳು. ಇತ್ತ ಕಡೆ ಲಕ್ಷ್ಮೀದೇವಿಯ ಕೋಪದಿಂದಾಗಿ ಭದ್ರಶ್ರವ ರಾಜ ಮತ್ತು ರಾಣಿ ಸುರತಚಂದ್ರಿಕಾ ಇವರು ತಮ್ಮ ರಾಜ್ಯವನ್ನು ಕಳೆದುಕೊಂಡರು. ಸಕಲ ಐಶ್ವರ್ಯವು ನಾಶವಾಗಿದ್ದರಿಂದ ಅನಾನಗತಿಕರಾದರು. ಒಂದು ದಿವಸ ಸುರತಚಂದ್ರಿಕಾ ರಾಣಿಯು ತನ್ನ ಪತಿಗೆ ಹೀಗೆ ಅಂದಳು: ನನ್ನ ಅಳಿಯನು ಐಶ್ವರ್ಯವಂತನಾದ ರಾಜನಿರುವನು. ಅವನ ಹತ್ತಿರ ನೀವು ಹೋಗಿ ನಮ್ಮ ದೀನಾವಸ್ಥೆಯನ್ನು ಹೇಳಿರಿ. ಅದನ್ನು ಕೇಳಿ ಅವರು ನಮಗೆ ಏನಾದರೂ ಸಹಾಯ ಮಾಡಬಹುದು ಎಂದಳು. ತನ್ನ ಹೆಂಡತಿಯ ಮಾತಿನಂತೆ ಭದ್ರಶ್ರವರಾಜನು ತನ್ನ ಅಳಿಯನ ರಾಜ್ಯಕ್ಕೆ ಹೊರಟು ಹೋದನು. ಆಗ ಆ ರಾಜ್ಯದ ಹತ್ತಿರ ಇರುವ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತನು. ಅದೇ ಸಮಯಕ್ಕೆ ನೀರಿಗಾಗಿ ಶ್ಯಾಮಬಾಲಳ ದಾಸಿಯು ಆ ಕಡೆಗೆ ಬಂದಳು. ಅಲ್ಲಿ ಕುಳಿತಿರುವ ಭದ್ರಶ್ರವನನ್ನು ನೋಡಿ, ನೀವು ಯಾರು? ನೀವು ಎಲ್ಲಿಂದ ಬಂದಿರುವಿರಿ ಎಂದು ವಿಚಾರಿಸಿದಳು. ಆಗ ಅವನು ತನ್ನ ಸಂಪೂರ್ಣ ವಿಷಯವನ್ನು ತಿಳಿಸಿದನು. ಯಾವಾಗ ನಮ್ಮ ಒಡತಿಯ ತಂದೆ ಬಂದಿದ್ದಾರೆ ಎಂದು ತಿಳಿಯಿತು, ಆ ತಕ್ಷಣವೇ ಓಡುತ್ತಾ ಶ್ಯಾಮಬಾಲಳ ಅಂತಃಪುರಕ್ಕೆ ಬಂದು ತಮ್ಮ ತಂದೆಯವರ ಬಂದು ಸುದ್ದಿಯನ್ನು ಮುಟ್ಟಿಸಿದಳು. ಆಗ ಶ್ಯಾಮಬಾಲಳು ತನ್ನ ತಂದೆಯನ್ನು ತನ್ನ ಅರಮನೆಗೆ ಕರೆದುಕೊಂಡು ಬಂದಳು. ಅದರ ಪೂರ್ವಕವಾಗಿ ಸತ್ಕಾರವನ್ನು, ಊಟ ಉಪಚಾರವನ್ನು ಮಾಡಿದಳು. ಮುಂದೆ 4-5 ದಿನ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನು ಕೊಟ್ಟಳು. ರಾಜನು ತನ್ನ ಮನೆಗೆ ಹಿಂತಿರುಗಿ ಬಂದು ಗಂಟನ್ನು ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಬರೀ ಇದ್ದಿಲು ತುಂಬಿಕೊಂಡಿತ್ತು. ಇದನ್ನು ಕಂಡು ದುಃಖ ತಡೆಯಲಾರದೆ ರಾಜನು ಹತ್ತು ಬಿಟ್ಟನು. ಪತಿಯ ಅಳುವನ್ನು ಕಂಡು ಸುರತಚಂದ್ರಿಕೆಗೆ ತಡೆಯಲು ಅಸಾಧ್ಯವಾದ ಸಿಟ್ಟು ಮತ್ತು ಖೇದವು ಆಯಿತು. ಆ ಸಿಟ್ಟಿನಲ್ಲಿಯೇ ರಾಣಿಯು ತನ್ನ ಸ್ವಂತ ಮಗಳ ಮನೆಗೆ ಹೊರಟು ಬಂದಳು. ಆದರೆ ಆ ದಿನ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರದ ಲಕ್ಷ್ಮೀ ವ್ರತದ ಸಮಯವಾಗಿತ್ತು. ಶ್ಯಾಮಬಾಲೆಯು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ದಳು. ತಾಯಿಯನ್ನು ಆದರದಿಂದ ಬಾರಮಾಡಿಕೊಂಡು ಸತ್ಕರಿಸಿದಳು. ಲಕ್ಷ್ಮೀ ವ್ರತವನ್ನು ತಾನು ಮಾಡುವುದಲ್ಲದೆ ತನ್ನ ತಾಯಿಯ ಕೈಯಿಂದಲೂ ವ್ರತ ಮಾಡಿಸುವ ಆಸೆ ಅವಳಿಗೆ. ಆದರೆ ಸುರತಚಂದ್ರಿಕೆಗೆ ಇನ್ನೂ ಆ ವಿಷಯದಲ್ಲಿ ಅನಾದರ ಹಾಗೂ ಸಿಟ್ಟು ಇದ್ದಿತು. ಇದೇ ರೀತಿ 3 ಗುರುವಾರ ಕಳೆದವು. ನಾಲ್ಕನೆಯ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿಯು ಕೈಯಿಂದಲೂ ಲಕ್ಷ್ಮೀ ವ್ರತವನ್ನು ಮಾಡಿಸಿದಳು. ಈ ವ್ರತ ಮಾಡಿದ್ದರ ಫಲವಾಗಿ ರಾಣಿಯು ಊರಿಗೆ ಹಿಂದಿರುಗಿ ಬಂದು ನೋಡಲಾಗಿ ಸಿರಿ ಸಂಪತ್ತು ತುಂಬಿಕೊಂಡಿತ್ತು. ಒಂದು ದಿನ ಮಗಳು ತಾಯಿಯನ್ನು ಕಾಣಲು ಬಂದಳು. ಆದರೆ ದೂರದಿಂದಲೇ ಮಗಳು ಬರುತ್ತಿರುವುದನ್ನು ಕಂಡು ರಾಣಿಯು ಅವಳ ಮುಖವನ್ನೇ ನೋಡಲಾರೆನೆಂದು ಹೇಳಿಕೊಂಡು ಒಂದು ಕಡೆ ಕುಳಿತುಕೊಂಡು ಬಿಟ್ಟಳು. ಮಗಳನ್ನು ಎದುರುಗೊಳ್ಳಲಿಲ್ಲ. ಯಾಕೆಂದರೆ ತನ್ನ ಗಂಡನಿಗೆ ಇದ್ದಿಲಿಯನ್ನು ತನಗೆ ಬರಿಗೈಯಿಂದ ಕಳಿಸಿದ್ದಾಳೆ ಎಂಬ ಸಿಟ್ಟು ಮನದಲ್ಲಿ ತುಂಬಿತ್ತು. ಆದರೆ ಶ್ಯಾಮಬಾಲೆಗೆ ಯಾವ ವಿಷಯವೂ ತಿಳಿಯಲಿಲ್ಲ. ಮನೆ ಒಳಗೆ ಬಂದಳು. ಶ್ಯಾಮಬಾಲೆ ಯಾರೂ ಅವಳನ್ನು ಆದರಿಸಲಿಲ್ಲ, ಅಪಮಾನ ಮಾಡಿದರು. ಆದರೂ ಸಹ ಅವಳು ಯಾರಲ್ಲಿಯೂ ಏನೂ ಆಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪು ಎತ್ತಿಕೊಂಡು ಅರಮನೆಗೆ ನಡೆದಳು. ಬಂದ ತಕ್ಷಣ ಗಂಡ ಮಾಲಾಧರನು ಅವಳನ್ನು ಕೇಳಿದ, ಪ್ರಿಯೆ, ತವರಿಂದ ಏನು ತಂದೆ? ಅದಕ್ಕೆ ಶ್ಯಾಮಬಾಲೆಯು, ರಾಜ್ಯದ ಸಾರವನ್ನೇ ತಂದಿದ್ದೇನೆ, ಭೋಜನ ಕಾಲದಲ್ಲಿ ಅದನ್ನು ತೋರಿಸುತ್ತೇನೆ ಎಂದಳು. ಮಾಲಾಧರನು ಊಟಕ್ಕೆ ಕುಳಿತಾಗ ಅವನಿಗೆ ಆಶ್ಚರ್ಯ ಕಾದಿತ್ತು. ಅಂದು ಉಪ್ಪಿಲ್ಲದ ಅಡುಗೆಯನ್ನು ಮಾಡಿಸಿದ್ದಳು. ಅವನಿಗೂ ಏನೂ ರುಚಿಸಲಿಲ್ಲ. ಆಗ ಶ್ಯಾಮಬಾಲೆಯು, ಇದುವೇ ರಜ್ಯ ಸಾರ ಎಂದು ಹೇಳುತ್ತಾ ಉಪ್ಪು ಬಡಿಸಿದಳು. ಹಾಗೆ ಊಟ ರುಚಿಕರವಾಗಿತ್ತು. ಉಂಡು ತೃಪ್ತಿಯಿಂದ ಮಾಲಾಧರನು ರಾಣಿಯನ್ನು ಹೊಗಳಿದನು. ಇದು ಗುರುವಾರ ವ್ರತದ ಮಹಿಮೆ. ಅದನ್ನು ಮಾಡದ ನಾರಿ ಜನ್ಮಕ್ಕೂ ಜನ್ಮಕ್ಕೂ ದರಿದ್ರಳಾಗುವಳು, ದುಃಖಿಯಾಗುವಳು. ಈ ಕಥೆಯನ್ನು ಕೇಳಿದರೂ ಸಾಕು, ಎಲ್ಲ ಪಾಪಗಳು ಪರಿಹಾರವಾಗುತ್ತದೆ ಎಂದು, ಲಕ್ಷ್ಮೀ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದಳು. ಧನ್ಯವಾದಗಳು.